ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ನಮ್ಮ ತಂದೆ ಮನೆ ಸೈಡು ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಇದು ಮಧುಗಿರಿಯಲ್ಲಿರೋದು. ನಾವು 9 o'clock ಅಷ್ಟರೊಳಗೆ ರೀಚ್ ಆಗಿದ್ವಿ. ಅವರು ಒಂದು 9:30 ಹಂಗೆ ಬಂದರು. ನಾವು ಅವ್ರ ಜೊತೆ ಜಾಯಿನ್ ಆದ್ವಿ. ಮಧುಗಿರಿಯಿಂದ ಇದು ಒಂದು 2 ಕಿಲೋಮೀಟರ್ ಇದೆ. ಮಧುಗಿರಿ ಹತ್ರ ಕಂಬತ್ನಹಳ್ಳಿ ಅಂತ. ನಮ್ಮ ಮನೆಯವರು ಚಿಕ್ಕಮಗಳೂರು ಡಿಸ್ಟಿಕ್ ಕಳಸಾಪುರದಿಂದ ಬಂದಿದ್ದರು. ಒಂದು 20 ಮೆಂಬರ್ಸ್ ಮಾರ್ನಿಂಗೇ ಹೊರಟು ಬಂದಿದ್ದರು. ನಾವು ಬ್ಯಾಂಗ್ಳೂರಿಂದ ಒಂದು 4 o'clock ಹಂಗೆ ಹೊರಟಿದ್ವಿ. ಒಂದು 9 o'clock ಹಂಗೆ ರೀಚ್ ಆದ್ವಿ. ಒಂದು ಹಾಫ್ ಆನ್ ಅವರ್ ಅವ್ರಿಗೋಸ್ಕರ ವೆಯ್ಟ್ ಮಾಡಿದ್ವಿ. ಇದೇ ನೋಡಿ ದೇವಸ್ಥಾನ, ಶ್ರೀ ಲಕ್ಷ್ಮೀ ದೇವಾಲಯ. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿತ್ತು. ನಾವು ಬಂದ್ರೂ ಪೂಜಾರಿ ಇನ್ನೂ ಬಂದಿರಲಿಲ್ಲ. ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಪೂಜಾರು ಬರೋ ಅಷ್ಟರೊಳಗೆ ದೇವಸ್ಥಾನನಾದರೂ ನೋಡ್ಕೊಂಬನ್ನಿ ಹೇಗಿದೆ ಅಂತ. ತುಂಬ ಚೆನ್ನಾಗಿತ್ತು, ತುಂಬ ಪ್ರಶಾಂತವಾಗಿತ್ತು ದೇವಸ್ಥಾನ. ಪೂಜೆಗೆಲ್ಲ ಜೋಡಿಸ್ಕೊತಾ ಇದ್ದಾರೆ ನಮ್ಮ ಅಜ್ಜಿ. ಇವ್ರು ನಮ್ಮ ಅಜ್ಜಿ ಯಶೋದಜ್ಜಿ ಅಂತ. ಇವ್ರು ನಮ್ಮ ದೊಡ್ಡಮ್ಮ. ಪೂಜೆಗೆಲ್ಲ ಜೋಡಿಸ್ಕೊಡ್ತಿದ್ದಾರೆ. ಮಡ್ಲಕ್ಕಿ ಕೊಡಬೇಕಿತ್ತು ದೇವರಿಗೆ, ಊರಿಂದ ತಗೊಬಂದಿದ್ರು. ಅದನ್ನ ಜೋಡಿಸ್ಕೊತಾ ಇದ್ದಾರೆ. ಅಡುಗೆಗೆಲ್ಲ ತಯಾರಿ ಆಗ್ತಿದೆ. ಪಲಾವಿಗೆ ಒಗ್ಗರಣೆ ಹಾಕಿದ್ರು. ಇನ್ನು ಮಿಕ್ತವರೆಲ್ಲ ತರಕಾರಿ ಎಲ್ಲ ಹೆಚ್ಚ್ತಾ ಇದ್ರು. ಏನೇನು ಪಲ್ಯಕ್ಕೆ ಏನೇನು ಬೇಕು ಅದೆಲ್ಲ ಹೆಚ್ಚ್ತಾ ಇದ್ರು. ಅಡುಗೆ ಏನೇನು ಮಾಡಿಸಿದ್ವಿ ಅಂದರೆ ಪಲಾವು, ಮೊಸರು ಬಜ್ಜಿ, ಬೀನ್ಸು, ಕ್ಯಾರೆಟು, ಅವರೆಕಾಳು ಹಾಕ್ಬಿಟ್ಟು ಪಲ್ಯ ಮಾಡಿದ್ರು, ಪಾಯಸ ಮಾಡಿದ್ರು, ಅಷ್ಟೇ. ನಮ್ಮ ತಾತ ಇವರು ಭಟ್ರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಪಾಯಸ ಮಾಡ್ತಾಯಿದ್ರು. ನಮ್ಮ ದೊಡ್ಡಮ್ಮ ಪಾಯಸಕ್ಕೆ ಬೆಲ್ಲ ಮಿಕ್ಸ್ ಮಾಡ್ತಾಯಿದ್ರು. ಅದಕ್ಕೆ ಎಲ್ಲರೂ ರೇಗಿಸ್ತಾ ಇದ್ರು, ನಿಮ್ಮ ದೊಡ್ಡಮ್ಮ ವಿಡಿಯೋ ಮಾತ್ರ ಮಾಡ್ತಾ ಇದೆಯಾ, ನಮ್ಮ ವಿಡಿಯೋ ಮಾತ್ರ ಮಾಡ್ತಾ ಇಲ್ಲ ಅಂತ. ನಾನು ಅದಕ್ಕೆ ನಿಮ್ಮ ವಿಡಿಯೋ ಕೂಡ ಮಾಡ್ತಾ ಇದ್ದೀನಿ ನೋಡಿ ಅಂತ ಹೇಳ್ತಾ ಇದ್ದೆ. ಅಡುಗೆ ಅಂತೂ ತುಂಬ ಚೆನ್ನಾಗಾಗಿತ್ತು. ಪಲಾವು, ಪಾಯಸ, ಕೋಸಂಬರಿ, ಬೀನ್ಸ್ ಪಲ್ಯ.
ಅಷ್ಟರಲ್ಲಿ ದೇವಸ್ಥಾನದಿಂದ ಅಭಿಷೇಕಕ್ಕೆ ರೆಡಿ ಆಗ್ತಾ ಇದೆ ಬನ್ನಿ ಅಂದರು. ಅಭಿಷೇಕ ಅಂತೂ ತುಂಬ ಚೆನ್ನಾಗಾಯಿತು. ಇದನ್ನು ಟೈಮ್ ಲ್ಯಾಪ್ಸಲ್ಲಿ ಹಾಕಿದ್ದೀನಿ ನೋಡಿ, ತುಂಬ ಚೆನ್ನಾಗಾಗಿತ್ತು. ಅಲ್ಲೇ ದೇವಸ್ಥಾನದ ಎದುರುಗಡೆ ಒಂದು ಕಟ್ಟೆ ಇತ್ತು, ಬೇಜಾರಾಗ್ತಿತ್ತು ಅಂತ ಸುಮ್ಮನೆ ಹಾಗೆ ವಿಡಿಯೋ ಮಾಡ್ಕೊಂಡಿದ್ದೆ. ಮಡ್ಲಕ್ಕಿ ಕೊಡಬೇಕಿತ್ತು, ಹಾಗಾಗಿ ನಮ್ಮ ದೊಡ್ಡಮ್ಮ ಕೊಡ್ತಾ ಇದ್ದಾರೆ. ಇನ್ನು ಅಷ್ಟರಲ್ಲಿ ದೇವ್ರಿಗೆ ಅಲಂಕಾರ ಆಗಿತ್ತು, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ದೇವರು. ನೋಡಿ ಹೇಗೆ ಕಾಣ್ತಾ ಇದೆ ಅಂತ. ಮಹಾಮಂಗಳಾರತಿ ಮಾಡಿದ್ರು, ಊಟ ಮುಗಿಸ್ಕೊಂಡ್ವಿ. ಮಹಾಮಂಗಳಾರತಿ ಆಯಿತು, ಆಮೇಲೆ ಊಟ ಮುಗಿಸ್ಕೊಂಡು ಅಲ್ಲೇ ಇರೋ ಹರಿಹರೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲೂ ತುಂಬ ಚೆನ್ನಾಗಾಗಿತ್ತು. ಅಲ್ಲೂ ಅಭಿಷೇಕಕ್ಕೆ ಕೊಟ್ಟಿದ್ವಿ. ಅಭಿಷೇಕ ಆಗಿತ್ತು ನಾವು ಬರೋ ಅಷ್ಟರೊಳಗೆ. ದೇವ್ರಂತೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಅಲ್ಲೂ ಪ್ರಸಾದನ ತಿಂದ್ಕೊಂಡು ಗೊರವನಹಳ್ಳಿಗೆ ಹೋದ್ವಿ. ಗೊರವನಹಳ್ಳಿಯಲ್ಲಿ ರಶ್ ಇರಲಿಲ್ಲ, ತುಂಬ ಚೆನ್ನಾಗಿತ್ತು ಗೊರವನಹಳ್ಳಿನೂ. ಥ್ಯಾಂಕ್ ಯು ಫಾರ್